ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಸುಗ್ರೀವನ ಸೈನ್ಯದ ಸಾಹಸದ ಕಥೆಯನ್ನು ತಿಳಿಸಿಕೊಡುತ್ತೇವೆ. ವಾಲಿಯನ್ನು ಕೊಂದು ಅವನ ಅಂತ್ಯ ಸಂಸ್ಕಾರ ಮಾಡಿದ ನಂತರ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿ ನಂತರ ಶ್ರೀರಾಮನು ಸೀತೆಯನ್ನು ಹುಡುಕಲು ಸುಗ್ರೀವನಿಂದ ಸಹಾಯ ಕೇಳಿದ್ದನ್ನು ನೆನಪಿಸಿಕೊಂಡ. ಸೀತೆಯನ್ನು ಹುಡುಕುವ ಸಲುವಾಗಿ ರಾಮ ಲಕ್ಷ್ಮಣರು ಅದೇ ಕಾಡಲ್ಲಿ ಉಳಿದರು. ಆಗ ಮಳೆಗಾಲವಾಗಿತ್ತು. ಸೀತೆಯನ್ನ ಹುಡುಕುವುದು ಕಷ್ಟವಾಗಿತ್ತು. ಹಾಗಾಗಿ ಮಳೆಗಾಲ ಮುಗಿದ ಮೇಲೆ ಸೀತೆಯನ್ನ ಹುಡುಕೋಣ ಎಂದು ಅಂದುಕೊಂಡರು. ಮಳೆಗಾಲ ಮುಗಿಯುತ್ತಾ ಬಂತು. ಶ್ರೀರಾಮ ಸೀತೆಯನ್ನು ನೆನೆಸಿಕೊಂಡು ನಿಟ್ಟುಸಿರುಬಿಟ್ಟ. ಸೀತೆಯನ್ನ ಹುಡುಕುವ ಬಗ್ಗೆ ಯೋಚಿಸುತ್ತಾ ಹಾಗೆ ಕುಳಿತಿದ್ದ. ಇತ್ತ ಕಿಷ್ಕಿಂಧೆಯಲ್ಲಿ ಸುಗ್ರೀವನು ಪಟ್ಟಾಭಿಷೇಕದ ನಂತರ ರಾಜ್ಯಭಾರ ಚೆನ್ನಾಗಿಯೇ ಮಾಡಿಕೊಂಡು ಹೋದ. ಶ್ರೀರಾಮನಿಗೆ ಕೊಟ್ಟ ಮಾತು ಅವನಿಗೆ ಮರೆತೇ ಹೋಗಿತ್ತು. ತನ್ನ ಹೆಂಡತಿ, ಮಕ್ಕಳು ಮತ್ತು ರಾಜ್ಯ ಇಷ್ಟೇ ಸ್ವಾರ್ಥದಲ್ಲಿ ಮುಳುಗಿದ್ದ. ಆಗ ಹನುಮಂತ ಬಂದು, ಸುಗ್ರೀವ, ಶ್ರೀರಾಮ ನಿನಗೆ ಸಹಾಯ ಮಾಡಿದ್ದನ್ನು ಮರೆತೇ ಬಿಟ್ಟಿದ್ದೀಯಾ? ಅವನು ಪಾಪ ನೀನು ಸಹಾಯ ಮಾಡುತ್ತೀಯಾ ಎಂದು ನಂಬಿ ಕೂತಿದ್ದಾನೆ. ಮಳೆಗಾಲ ಮುಗಿಯಲಿ, ನಂತರ ಹುಡುಕೋಣ ಎಂದು ಕಾಡಲ್ಲೇ ಅಲೆಯುತ್ತಿದ್ದಾನೆ. ನೀನು ಸ್ವಾರ್ಥದಿಂದ ಅವನನ್ನು ಮರೆತೇ ಬಿಟ್ಟಿದ್ದೀಯ. ಅವನು ಮಾಡಿದ ಉಪಕಾರ ನೀನು ಮರೆಯುವಂಥದ್ದಲ್ಲ ಎಂದ. ಅದೇ ಸಮಯಕ್ಕೆ ಸರಿಯಾಗಿ ರಾಮನು ಲಕ್ಷ್ಮಣನನ್ನು ಸುಗ್ರೀವನ ಬಳಿ ಕಳುಹಿಸಿದ. ಲಕ್ಷ್ಮಣನು ಸುಗ್ರೀವನ ಹತ್ತಿರ, ಮಳೆಗಾಲ ಕಳೆಯಿತು, ನೀನು ನಮಗೆ ಸಹಾಯ ಮಾಡುತ್ತೇನೆ ಎಂದಿದ್ದಿ. ಈಗ ಅದನ್ನು ಮರೆತು ಕೂತಿದ್ದೀಯಾ? ನೀನು ನಮಗೆ ಸಹಾಯ ಮಾಡುತ್ತೀಯಾ ಅಥವಾ ಇಲ್ಲವಾ ಎಂದು ಹೇಳು ಎಂದು ಕೇಳಿದ. ಆಗ ಸುಗ್ರೀವನಿಗೆ ತನ್ನ ಮೇಲೆ ಅಸಹ್ಯ ಉಂಟಾಗಿ ಅವನು ತನಗೆ ತಾನು ಮಾಡಿದ್ದು ತಪ್ಪು ಎನಿಸಿದ. ಲಕ್ಷ್ಮಣ, ನಾನು ಈಗಲೇ ಶ್ರೀರಾಮನನ್ನು ಭೇಟಿಯಾಗುತ್ತೇನೆ. ನಾವಿನ್ನೂ ತಡ ಮಾಡೋದು ಬೇಡ. ಸೀತಾದೇವಿಯನ್ನ ಹುಡುಕುವ ಕೆಲಸ ಪ್ರಾರಂಭ ಮಾಡೋಣ ಎಂದು ಹೇಳಿ ಶ್ರೀರಾಮನ ಬಳಿಗೆ ಹೋದರು. ಸುಗ್ರೀವನು ರಾಮನ ಬಳಿ, ಶ್ರೀರಾಮ, ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ದಯವಿಟ್ಟು ಕ್ಷಮಿಸು. ನಾನು ಸೀತೆಯನ್ನ ಹುಡುಕಲು ನಿನಗೆ ಸಹಾಯ ಮಾಡುತ್ತೇನೆ. ಈಗಿಂದಲೇ ಕೆಲಸ ಶುರು ಮಾಡೋಣ ಎಂದು ಹೇಳಿ ಅವನ ಅಕ್ಕಪಕ್ಕದ ಸಮಸ್ತ ವಾನರರನ್ನು ಕರೆದ. ಅವರೆಲ್ಲ ಬೇರೆ ಬೇರೆ ರೀತಿಯ ಸಾಮರ್ಥ್ಯವನ್ನ ಹೊಂದಿದ್ರು. ಸುಗ್ರೀವನು ಶ್ರೀರಾಮನನ್ನು ಕರೆದು, ನೋಡು, ನನ್ನ ಸೈನ್ಯ ಎಷ್ಟು ಬಲವಾಗಿದೆ. ಇವರಲ್ಲಿ ಒಬ್ಬೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಪರಿಣಿತರು. ಆಕಾಶದೆತ್ತರಕ್ಕೆ ಹಾರುವುದು, ಸಮುದ್ರವನ್ನು ದಾಟುವುದು, ಯುದ್ಧ ಮಾಡುವುದು ಎಲ್ಲವೂ ಇವರಿಗೆ ಗೊತ್ತು. ಇವರೆಲ್ಲ ಈಗಲೇ ನಿನ್ನ ಹೆಂಡತಿಯನ್ನ ಹುಡುಕಲು ಹೊರಡುತ್ತಾರೆ ಎಂದ. ಅಷ್ಟು ಹೇಳಿ ಸುಗ್ರೀವನು ವಾನರ ಸೇನೆಯನ್ನ 4 ಭಾಗಗಳನ್ನಾಗಿ ಮಾಡಿದ. ಒಂದು ಸೈನ್ಯಕ್ಕೆ ವಿನತ ಎಂಬ ವಾನರ ನಾಯಕನಾದ. 2ನೆಯ ತಂಡಕ್ಕೆ ಹನುಮಂತ, 3 ಮತ್ತು 4ನೇ ತಂಡಕ್ಕೆ ಸುಷೇಣ ಮತ್ತು ಶತಬಲಿ ಎಂಬ ವಾನರರು ನಾಯಕರಾದರು. ಅವರನ್ನೆಲ್ಲ ಕರೆದು, ಸೀತಾದೇವಿಯನ್ನ ಆ ರಾವಣನು ಎಲ್ಲಿ ಬೇಕಾದರೂ ಅಡಗಿಸಿ ಇಟ್ಟಿರಬಹುದು. ಹಾಗಾಗಿ ನೀವು ಒಂದೊಂದು ತಂಡ ಒಂದೊಂದು ದಿಕ್ಕಿಗೆ ಹೋಗಿ ಹುಡುಕಿ ಎಂದು ಹೇಳಿದ. ಶತಬಲಿಯನ್ನ ಉತ್ತರ ದಿಕ್ಕಿಗೆ, ವಿನತನನ್ನ ಪೂರ್ವ ದಿಕ್ಕಿಗೆ, ಸುಷೇಣನನ್ನ ಪಶ್ಚಿಮ ದಿಕ್ಕಿಗೆ ಕಳುಹಿಸಿದ. ನಂತರ ಹನುಮಂತನನ್ನು ಕರೆದು, ನೀನು ಮಹಾನ್ ಪರಾಕ್ರಮಿ, ಎಲ್ಲ ಕಡೆಯಲ್ಲೂ ಸಂಚರಿಸಬಹುದು ನೀನು. ಹಾಗಾಗಿ ನಾನು ನಿನ್ನ ಮೇಲೆ ಹೆಚ್ಚಿನ ವಿಶ್ವಾಸ ಇಟ್ಟಿದ್ದೇನೆ. ಸೀತೆಯನ್ನ ಹುಡುಕುವ ಕೆಲಸದಲ್ಲಿ ಹೆಚ್ಚಿನ ಪಾಲು ನಿನ್ನದು. ಲಂಕೆ ದಕ್ಷಿಣ ದಿಕ್ಕಿನಲ್ಲಿದೆ. ಹಾಗಾಗಿ ನೀನು ಅಲ್ಲಿಗೆ ಹೋಗಿ ಸೀತೆಯನ್ನ ಹುಡುಕು ಎಂದು ಹೇಳಿದ. ಇದನ್ನೆಲ್ಲ ನೋಡುತ್ತಿದ್ದ ಶ್ರೀರಾಮನಿಗೂ ಹನುಮಂತನಿಂದಲೇ ಈ ಕೆಲಸ ಸಾಧ್ಯವಾಗಬಹುದು ಎನಿಸಿತು. ಅವನು ಹನುಮಂತನನ್ನ ಕರೆದು, ಹನುಮಂತ, ನೀನು ನನ್ನ ಹೆಂಡತಿಯನ್ನ ಹುಡುಕುತ್ತೀಯಾ ಎಂದುಕೊಂಡಿದ್ದೇನೆ. ನೀನು ಹೋಗುವಾಗ ನನ್ನ ಈ ಉಂಗುರವನ್ನು ತೆಗೆದುಕೊಂಡು ಹೋಗು. ಇದನ್ನ ಸೀತೆಗೆ ತೋರಿಸಿದರೆ ಅವಳಿಗೆ ನಿನ್ನ ಮೇಲೆ ನಂಬಿಕೆ ಬರುತ್ತದೆ. ಧೈರ್ಯದಿಂದಲೇ ನಿನ್ನ ಜೊತೆ ಮಾತನಾಡುತ್ತಾಳೆ ಎಂದ. ಹನುಮಂತನು ಅದನ್ನು ಭಕ್ತಿಯಿಂದಲೇ ತೆಗೆದುಕೊಂಡ. ನಂತರ ಕಪಿಸೇನೆಯು ಬೇರೆ ಬೇರೆ ದಿಕ್ಕಿಗೆ ಸೀತೆಯನ್ನ ಹುಡುಕಲು ಉತ್ಸಾಹದಿಂದ ಹೊರಟರು. ಎಲ್ಲ ದಿಕ್ಕಿಗೆ ಹೋದ ಕಪಿಗಳು ಎಲ್ಲ ಕಡೆಯೂ ಇಂಚಿಂಚು ಬಿಡದೆ ಹುಡುಕಾಡಿದರು. ಆದರೆ ಸೀತೆಯ ಸುಳಿವು ಎಲ್ಲೂ ಸಿಗಲಿಲ್ಲ. ಕೊನೆಗೆ ಅವರೆಲ್ಲರೂ ನಿರಾಶೆಯಿಂದ ಕಿಷ್ಕಿಂಧೆಗೆ ವಾಪಸ್ಸು ಬಂದರು. ಆದರೆ ದಕ್ಷಿಣ ದಿಕ್ಕಿಗೆ ಹೋಗಿದ್ದ ಹನುಮಂತನ ಸೇನೆ ಇನ್ನೂ ವಾಪಸ್ಸು ಬಂದಿರಲಿಲ್ಲ. ಮುಂದಿನ ವಿಡಿಯೋದಲ್ಲಿ ಸಂಪಾತಿಯ ಶಾಪ ವಿಮೋಚನೆಯ ಕಥೆಯನ್ನು ತಿಳಿಸಿಕೊಡುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.